ಎಲ್ರಿಗೂ ನಮಸ್ಕಾರ. ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ಡಾಕ್ಟರ್ ದಾನೇಶ್ ಪೊಡ್ವಾಲ್ ಅವರು ಮಂಗಳೂರಿನ ಶಿವಬಾಗ್ನ ಮುಖ್ಯ ರಸ್ತೆಗಳಲ್ಲಿ ಭಾಳ ಯಶಸ್ವಿಯಾದಂಥ ಸ್ವಸ್ಥ್ಯ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಈ ಪ್ರಾರಂಭದ ಸಂದರ್ಭದಲ್ಲಿ ನನ್ನ ಆತ್ಮೀಯರಾಗಿರುವಂಥ ಡಾಕ್ಟರ್ ದಾನೇಶ್ ಅವರಿಗೆ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ತಾ, ಅವರು ಈಗಾಗಲೇ ಭಾಳ ಯಶಸ್ವಿಯಾದಂಥ ವೈದ್ಯರಾಗಿ ತನ್ನ ಯಶಸ್ವಿಯಾದಂಥ ಸೇವೆಯನ್ನು ನಿಟ್ಟೆಯ ವೈದ್ಯಕೀಯ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ವಿಭಾಗದ ಡೀನ್ ಪ್ರಿನ್ಸಿಪಾಲರಾಗಿ ಕಳೆದ ಹಲವಾರು ವರ್ಷಗಳಿಂದ ಸೇವೆಯನ್ನು ಕೊಡ್ತಾ ಒಂದು ಭಾಳ ಯಶಸ್ವಿಯಾದಂಥ ವೈದ್ಯರಾಗಿ ಹೆಸರನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಈ ಒಂದು ಫಿಸಿಯೋಥೆರಪಿಗೆ ಸಂಬಂಧಪಟ್ಟಂಥ ಎಲ್ಲ ಇಕ್ವಿಪ್ಮೆಂಟ್ಗಳು, ಅದರಲ್ಲಿ ಕೂಡ ಕೆಲವಾರು ಇಕ್ವಿಪ್ಮೆಂಟ್ಗಳು ಇವತ್ತು ಮಂಗಳೂರಿನಲ್ಲಿ ಇಲ್ಲದಂಥ ಇಕ್ವಿಪ್ಮೆಂಟ್ಗಳನ್ನು ಹೊರದೇಶದಿಂದ ತಂದು ಇಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ ಬರುವಂಥ ಎಲ್ಲ ಅವರ ಪೇಷಂಟ್ಗಳಿಗೆ ಒಂದು ಒಳ್ಳೆಯ ಚಿಕಿತ್ಸೆಯನ್ನು, ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಡಾಕ್ಟರ್ ದಾನೇಶ್ ಅವರು ಇವತ್ತು ಈ ಸ್ವಸ್ಥ್ಯ ಫಿಸಿಯೋಥೆರಪಿ ಸೆಂಟರನ್ನು ಪ್ರಾರಂಭ ಮಾಡಿದ್ದಾರೆ. ನಿಟ್ಟೆಯ ವಿದ್ಯಾಸಂಸ್ಥೆಯ ಪ್ರಮುಖರಾಗಿರೋಂಥ ಗೌರವಾನ್ವಿತ ವಿನಯ್ ಹೆಗಡೆ ಅವರಿಂದ, ಅದೇ ರೀತಿ ಎಜೆ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರೋಂಥ ಎಜೆ ಶೆಟ್ಟಿಯವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆಗೊಂಡಂಥ ಈ ಒಂದು ಸ್ವಸ್ಥ್ಯ ಯಶಸ್ಸನ್ನು ಕಾಣಲಿ. ಬರುವಂಥ ಎಲ್ಲ ಪೇಷಂಟ್ಗಳು ಯಾರೆಲ್ಲ ಡಾಕ್ಟರ್ ದಾನೇಶ್ ಅವರನ್ನು ಒಂದು ವಿಶೇಷವಾಗಿ ಅವರ ಕೈಗುಣದ ಮುಖಾಂತರ ಗುಣಮುಖವಾಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಲಿ, ಬರುವಂಥ ಎಲ್ಲ ವ್ಯಕ್ತಿಗಳಿಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ವಿಶೇಷವಾದಂಥ ಒಂದು ಅವಕಾಶಗಳು ಈ ಸ್ವಸ್ಥದ ಮುಖಾಂತರ ಆಗುವಂಥದ್ದಾಗಲಿ ಅಂತ ಹೇಳುವಂಥದ್ದು ಹೇಳ್ತಾ, ಕೊನೆಯದಾಗಿ ಒಂದು ಮಾತು, ಕಳೆದ ಒಂದು 20 ವರ್ಷದ ಹಿಂದೆ ನನಗೆ ಕೂಡ ಎಲ್ಲೋ ಒಂದು ಕಡೆ ಸ್ಪಾಂಡಿಲೈಟಿಸ್ನ ನೋವು ಬಂದಾಗ ಅದನ್ನು ಗುಣಮುಖ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ದಾನೇಶ್ ಅವರು. ಹಾಗಾಗಿ ಅವರ ಇಡೀ ಕುಟುಂಬದವರನ್ನು ಭಾಳ ಆತ್ಮೀಯ ಮಿತ್ರರು. ಅವರು ಮಾತ್ರ ಅಲ್ಲ, ಅವರ ತಂದೆಯವರು ಕೂಡ ನನ್ನ ಭಾಳ ಆತ್ಮೀಯರು. ಹಾಗಾಗಿ ನಾನು ಭಾಳ ವಿಶ್ವಾಸದಲ್ಲಿ ಹೇಳ್ತೇನೆ, ಅವತ್ತು ನನ್ನನ್ನು ಗುಣಮುಖ ಮಾಡಿದ ಹಾಗೆ ಮಂಗಳೂರಿನ ಹೆಚ್ಚಿನ ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸವನ್ನು ಹೇಳ್ತಾ, ಇಲ್ಲಿ ಯಾರೆಲ್ಲ ಈ ಒಂದು ದಾನೇಶ್ ಅವರನ್ನು ನಂಬಿ ಅವರ ಈ ಕೊಡುಗೆಯನ್ನು ಪಡ್ಕೊಳ್ಳಿಕ್ಕೆ ಬರ್ತಾರೆ, ಅವರು ಅತಿ ಶೀಘ್ರದಲ್ಲಿ ಈ ಒಂದು ವ್ಯವಸ್ಥೆಯ ಎಲ್ಲ ರೀತಿಯ ಲಾಭಗಳು, ಹೊಸ ಹೊಸ ಅವರ ವಿಚಾರಗಳನ್ನು ಪಡ್ಕೊಳ್ಳುವಂಥದ್ದಾಗಲಿ, ಗುಣಮುಖ ಆಗಲಿ, ಒಳ್ಳೆಯದಾಗಲಿ. ಅಭಿನಂದನೆಗಳು, ಶುಭಾಶಯಗಳು. ಎಲ್ರಿಗೂ ವಂದನೆಗಳು. ಸ್ವಾಸ್ಥ್ಯ ಫಿಸಿಯೋಥೆರಪಿ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಸ್ಪಾರ್ಕ್ ಎಂಬ ಹೆಸರಿಂದ ಇವತ್ತು ನಾವೆಲ್ಲ ಫಿಸಿಯೋಥೆರಪಿಯ ಒಂದು ತಂಡ ಈ ನಗರದ ಮಧ್ಯಭಾಗದಲ್ಲಿ, ಶಿವಬಾಗ್ ಮಧ್ಯಭಾಗದಲ್ಲಿ ಒಂದು ಸ್ವಾಸ್ಥ್ಯ ಎಂಬ ಹೆಸರಿನ ಒಂದು ಇದರಲ್ಲಿ ಒಂದು ಫಿಸಿಯೋಥೆರಪಿ ಹಾಗೂ ಅಡ್ವಾನ್ಸ್ಡ್ ರಿಹ್ಯಾಬಿಲಿಟೇಷನ್ನ ಒಂದು ಸೆಂಟ್ರನ್ನು ಓಪನ್ ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ ಅದರ ಒಂದು ವಿಶೇಷವಾದಂಥ ಒಂದು ಘಟಕ ಆಗಿದೆ. ಅದಲ್ಲದೆ ಇನ್ನೂ ಅತ್ಯಾಧುನಿಕ ಹಾಗೂ ವಿಶೇಷವಾದಂತಹ ಒಂದು ವೆಸ್ಟಿಬ್ಯುಲಾರ್ ಮತ್ತು ರಿಹ್ಯಾಬಿಲಿಟೇಷನ್ ಹಾಗೂ ಬ್ಯಾಲೆನ್ಸ್, ಮನುಷ್ಯನ ನಮ್ಮ ಈ ರೋಗಿಗಳ ಬ್ಯಾಲೆನ್ಸಿಗೆ ಸಂಬಂಧಪಟ್ಟಂಥ ಅಥವಾ ಇನ್ನಿತರ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂತಹ ಒಂದು ನೂತನ ಉಪಕರಣ ಫಿಸಿಯೋಥೆರಪಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹುಶಃ ಅಂತ ಹೇಳ್ಬೋದು ನಮ್ಮಲ್ಲಿ ಈ ಒಂದು ಉತ್ತಮ ಆಧುನೀಕರಣಗೊಂಡಂತಹ ಒಂದು ಉಪಕರಣ. ಇದರಲ್ಲಿ ಹಲವಾರು ಪಾರ್ಶ್ವವಾತ ಅಥವಾ ನಮ್ಮ ವರ್ಟಿಗೋ ಸಂಬಂಧಪಟ್ಟಂಥ ಇದಕ್ಕೆ, ಅದೇ ರೀತಿ ಇದರಲ್ಲಿ ಇನ್ನೂ ಕೆಲವು ಸ್ಪೋರ್ಟ್ಸ್ ಇಂಜುರಿ ಇದರಲ್ಲಿ ಕೂಡ ನಾವು ಟೆಕಾರ್ ಥೆರಪಿ ಅಂತೇಳಿ ಅದರ ಒಂದು ಕೂಡ ಅಂಥ ಒಂದು ವಿಶೇಷವಾದಂತಹ ಒಂದು ಡೀಪ್ ಹೀಟಿಂಗ್ ಟಿಶ್ಯೂ ಜನ್ರೇಟಿಂಗ್ ಒಂದು ವ್ಯವಸ್ಥೆ ಕೂಡ ಇದರಲ್ಲಿ ಇದೆ. ಮತ್ತು ಇನ್ನು ಟ್ರ್ಯಾಕ್ಷನ್ ಅಥವಾ ಸಾಧಾರಣವಾಗಿ ಇರುವಂಥ ಫಿಸಿಯೋಥೆರಪಿಯ ಬೇಸಿಕ್ ಟ್ರೀಟ್ಮೆಂಟ್ಗಳು ಹಾಗೂ ಸ್ಪೋರ್ಟ್ಸ್ ಇಂಜುರಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆ, ಎಲ್ಲ ಟ್ರೀಟ್ಮೆಂಟ್ಗಳು ಇಲ್ಲಿ ಇದೆ. ವಿಶೇಷವಾಗಿ ಈ ಒಂದು ಏರಿಯಾದಲ್ಲಿ ಈ ರೀತಿಯ ಒಂದು ಫಿಸಿಯೋಥೆರಪಿ ಚಿಕಿತ್ಸಾ ಘಟಕ ಇಷ್ಟೊಂದು ಇದರಲ್ಲಿ ಇದೆ. ಹಾಗೂ ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದರಲ್ಲಿ OBG ಫಿಸಿಯೋಥೆರಪಿ, ಹಾಗೆಯೇ ನ್ಯೂರೋ ಫಿಸಿಯೋಥೆರಪಿ, ಸ್ಪೋರ್ಟ್ಸ್, ಈ ರೀತಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಫಿಸಿಯೋಥೆರಪಿಯ ಮಲ್ಟಿ ಸ್ಪೆಷಾಲಿಟಿ ಯೂನಿಟ್ಗಳಿವೆ. ಸೊ ಬಹುಶಃ ಈ ರೀತಿಯ ಒಂದು
8ರಿಂದ 9 ವಿಭಾಗದ ಫಿಸಿಯೋಥೆರಪಿಯ ಮಲ್ಟಿ ಸ್ಪೆಷಾಲಿಟಿ ಯೂನಿಟ್ ಇರುವಂತಹ ಒಂದು ಸ್ಥಾಪನೆ ನಾವು ಆರಂಭಿಸಿದ್ದೇವೆ. ಈ ಒಂದು ಇದರಲ್ಲಿ ನಿಮ್ಮ ಎಲ್ಲ ನಗರದ ಎಲ್ಲ ವೈದ್ಯರ ತಂಡ ನಮ್ಮೊಂದಿಗೆ, ಹಾಗೆ ವಿಶೇಷವಾದಂಥ ENT ತಂಡ, ಆರ್ಥೋಪೆಡಿಕ್ಸ್ ತಂಡ, ಇನ್ನೂ ಇದರಿಂದ ಈಗಾಗಲೇ ಇದು ನಮ್ಮ ವಿಶ್ವವಿದ್ಯಾಲಯದ ಕುಲಾಧಿಪತಿಯಾದಂಥ ಶ್ರೀ ವಿನಯ್ ಹೆಗ್ಡೆ ಅವರು, AGI ಇನ್ಸ್ಟಿಟ್ಯೂಟ್ನ ಲಕ್ಷ್ಮೀ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ನ ಪ್ರೆಸಿಡೆಂಟ್ ಆದಂಥ ಶ್ರೀ AJ ಶೆಟ್ಟಿ ಅವರು, ರಾಮಕೃಷ್ಣ ಆಶ್ರಮದ ಶ್ರೀ ಜಿತಕಾಮಾನಂದ ಮಹಾರಾಜ್ ಅವರು, ಸಹರಾ ಹಾಸ್ಪಿಟಲ್ ವಿಭಾಗದ ಡಾಕ್ಟರ್ ಕಿಶೋರ್ ಶೆಟ್ಟಿಯವರು, ವಿನಯ ಹಾಸ್ಪಿಟಲ್ ಅದರ ಡಾಕ್ಟರ್ ಹಂಸರಾಜ್ ಆಳ್ವ, ಇವರೆಲ್ಲ ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನೂ ಹಲವಾರು ನಮ್ಮ ವೈದ್ಯ ಮಿತ್ರ ಬಂದರು ಇದ್ದರು. ಇವರೆಲ್ಲ ಒಂದು ಸಹಕಾರದಿಂದ ನಾವು ಈ ಒಂದು ಸ್ವಾಸ್ಥ್ಯ ಎಂಬ ಫಿಸಿಯೋಥೆರಪಿ ಘಟಕವನ್ನು ಹಾಕ್ಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದವನ್ನು ಮತ್ತೊಮ್ಮೆ ಕೋರ್ತಾ ವಂದನೆಗಳು. We have started one Swasthya Physiotherapy and Rehabilitation Center at heart of Bangalore, Shivabag area, where a group of physiotherapists led by Dr. Dhanesh Kumar, we have started this organization to help the society with advanced equipment what we have in India right now. And we have few equipments which are first introduced in Bangalore, like vestibular rehabilitation therapy, where this is a place where a child from the age of birth till a person as old as possible can be getting treated over here. And this place gives enough amount of exposure to various equipments, starting from basic equipments like TENS, IFT and electrotherapy, to advanced equipments which evaluates balance, coordination and gait. This is one particular center where a patient can come, where the treatment can be given to the complete cure of the particular patient. And we are a group of therapists. We are specialized in respective areas like musculoskeletal physiotherapy, neurophysiotherapy, pediatric physiotherapy, sports physiotherapy, cardiopulmonary physiotherapy, and as well as OBG physiotherapy, which is very much unaware to the normal public. With the blessings of Mr. Vinay Hegde, our Chancellor sir, and with the blessings of Sri AJ Shetty sir, Dr. Hansraj Alva, Dr. MS Modi Thaya sir, they have inaugurated our clinic today, and we hope we will give our best to Mangalore, our own people. Thank you, and we need your blessings and we need your wishes. Thank you very much.